ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅನ್ಕೊತೀನಿ. ನೋಡಿರಿ, ಇದು ನನ್ನ ಸಂಡೇ ವ್ಲಾಗ. ಬೆಳಿಗ್ಗಿನ ಸೃಜನ್ ಅಂತ ಹೋಗಿ ಹೊರಗೆ ಸೈಕಲ್ ಹಿಡ್ಕೊಂಡು ನಿಂತಿದ್ದ. ಅವನು ನೋಡಿ, ಅವನ ಹಿಂದಿಂದನೇ ನಮ್ಮ ಗುಬ್ಬಿನೂ ಹೋಗಿ ಅಲ್ಲೇ ನಿಂತ್ಕೊಂಡಿದ್ಲು. ನೋಡಿರಿ, ಇದು ಬೆಳಿಗ್ಗಿನ ಸ್ಟಾರ್ಟ್ ಮಾಡ್ಕೊಂಡಿದ್ರು ಈ ರೀತಿಯಾಗಿ. ನೋಡಿರಿ, ಈ ರೀತಿಯಾಗಿ ಅವ್ನು ಹೋದ ಅಂತಂದ್ರೆ ಅವ್ನು ನನ್ನ ಹಿಂದಿಂದ ಅಕ್ಕಿನೂ ಹೋಗಿಬಿಡ್ತಾಳೆ. ಹೋಗಿ ಆ ರೀತಿ ಗೇಟ್ ಆಗಿ ನಿಂತ್ಬಿಡ್ತಾಳೆ ಅಕ್ಕಿನೂ ಹೋಗಿ. ನಿನ್ನೆ ಅದೇನೋ ಕಿತ್ತಿತ್ತು, ವ್ಯಾಪಾರ ಮಾಡ್ಲಿಕ್ಕೆ ಹೋಗಿದೆ. ಇವತ್ತು ನಾನು ಸೈಕಲ್ ಆಡ್ತಿದ್ದೆ ಲಘು ಬೆಳಗ್ಗೆ ಎದ್ದು. ನಾಳೆ ನಾನು ಸ್ಕೂಲ್ ನಾಳೆ ಹೋಯ್ತೆ ಟ್ಯಾಂಕ್. ನಾನು ಹಂಗೆ ಬೆಳಿಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡ್ರತ್ತಂತ ಹೇಳಿ ವಿಡಿಯೋ ಮಾಡ್ಕೊಳಕತ್ತೆ. ಆವಾಗ ಸೃಜನ ಅದೇನೋ ನಮ್ಮ ಮಮ್ಮಿ ನನ್ನ ಸೈಕಲ್ದು ಹೇಳು ಅಂತ ಹೇಳಕತ್ತ. ಅದಕ್ಕೆ ತಗೊಂಡಿನ ಹೇಳು ಅಂತ ಹೇಳಿ ಅವನ ಕಡೆ ಕೊಟ್ಟೆ. ನೋಡ್ರಿ, ಏನೇನೋ ಹೇಳಿದ. ರಿಪೇರಿ ಬಂದಿತ್ತು ಅದು ಸೈಕಲ್, ಅದ್ರ ಬಗ್ಗೆ ಹೇಳಕತ್ತಿದ್ದ. ಅವ್ನು ರಿಪೇರಿ ಬಂದಿತ್ತು, ನಾನು ನಿನ್ನ ರಿಪೇರಿ ಮಾಡಿಸ್ಕೊಂಡು ಬಂದೆ ಅದಂತೆಲ್ಲ ಹೇಳಿದ್ದಾರೆ ಅವ. ಈ ರೀತಿ ಬೆಳಗ್ಗೆನೇ ಇಬ್ಬರು ಹೋಗಿ ಹೊರಗೆ ನಿಂತಿರ್ತಾರೆ. ನೋಡ್ರಿ, ಅವತ್ತು ಸಂಡೇ ಅಂತಂದ್ರೂ ಲಘುನೇ ಎದ್ದಿರ್ತಾರೆ ಇಬ್ಬರು. ಹೋಗಿ ಹೊರಗೆ ನಿಂತ್ಬಿಟ್ಟಿರ್ತಾರೆ ಇಬ್ಬರೂ. ಸೃಜನ್ ಅಂತೂ ಸಂಡೇ ಇನ್ನೂ ದಿನದಕ್ಕಿಂತ ಜಾಸ್ತಿನೇ ಲಘು ಹೇಳ್ತಾನೆ. ಹೋಗಿ ಹೊರಗೆ ಆ ರೀತಿ ಸೈಕಲ್ ಆಡೋದು, ಒಟ್ಟು ಹೊರಗೆ ನಮ್ಮದು ಎಲ್ಲ ತಲೆ ಆ ರೀತಿಯಾಗಿರ್ತೈತಿ. ಹಂಗೆ ನಾನು ನನ್ನ ಕೆಲಸನ ಶುರು ಮಾಡ್ಕೊಂಡಿದ್ದೆ. ನೋಡ್ರಿ, ಇವತ್ತು ಸಂಡೇ ಸ್ಪೆಷಲ್ ದೋಸೆ ಮಾಡ್ಬೇಕಂತ ಹೇಳಿ ಹಂಗೂ ಹಿಂಗೂ ನೆನಪು ಮಾಡಿ ಸ್ಯಾಟರ್ಡೇ ಅಕ್ಕೆಲ್ಲ ನೆನೆಸಿ ಹಾಕ್ಕೊಂಡಿದ್ದೆ. ಇಲ್ಲಾಂದ್ರೆ ಭಾಳ ಮರ್ತು ಬಿಟ್ಟಿರ್ತೇನೆ ರೀ. ಈಗ 1-2 ವಾರ ಆಗಿತ್ತು. ಅವಂಗರ ದೋಸೆ ಬೇಕು, ನಂಗರ ನೆನಪಾಗೋದಿಲ್ಲ ಆಗಿತ್ತು. ಸ್ಯಾಟರ್ಡೇ ಅಕ್ಕಿ ನೆನೆಸಿ ಹಾಕಕ್ಕೆ ಬರೀ ಇದಾಗಿತ್ತು. ಹಾಗಾಗಿ ಶನಿವಾರ ಹಿಂದಿನ ದಿನ ಎಲ್ಲ ಹೆಂಗೋ ನೆನಪು ಮಾಡಿ ಬೆಳಿಗ್ಗೆನೇ ಎದ್ದು ಕೂಡಲೇ ನೆನಪು ಮಾಡ್ಕೊಂಡು ಅಕ್ಕಿ ಎಲ್ಲ ನೆನೆಸಿಟ್ಕೊಂಡಿದ್ದೆ. ನೋಡಿರಿ, ನಾನು ಅದನ್ನು ಶೇರ್ ಮಾಡ್ಕೊಂಡೆ ಏನೇನು ಹಾಕಿದ್ದೆ ಅಂಥೇಳಿ. ಆದರೂ ಇನ್ನೊಮ್ಮೆ ಹೇಳ್ತೀನಿ ನೋಡಿರಿ ನಾ ಏನೇನು ಹಾಕಿದ್ದೆ ಅಂಥೇಳಿ. ಅಕ್ಕಿ, ಆಮೇಲೆ ಉದ್ದಿನಬೇಳೆ, ಕಡಲೆಬೇಳೆ, ಆಮೇಲೆ ಸ್ವಲ್ಪ ಮೆಂತ್ಯಕಾಳು, ಇದೆಲ್ಲನೂ ನಾನು ಸ್ಯಾಟರ್ಡೇನ ನೆನೆಸಿಟ್ಕೊಂಡಂಥದ್ದು. ನೆನೆಸಿಟ್ಕೊಂಡು ಮತ್ತು ಮಾರನೇ ದಿವಸ ಏನೈತಲ್ಲ ಅದನ್ನು ರುಬ್ಬುವಾಗ ಒಂದು ಸ್ವಲ್ಪ ಅದಕ್ಕೆ ಅವಲಕ್ಕಿನ ಹಾಕಿ ರುಬ್ಕೊಂಡಿದ್ದೆ. ಅವಲಕ್ಕಿ ಹಾಕಿ ರುಬ್ಕೊಂಡ್ರೆ ಒಂಥರ ಕ್ರಿಸ್ಪಿನೆಸ್ ಬರ್ತೈತೆ ರೀ. ಆಮೇಲೆ ಚಲೋ ಅಕ್ಕವ, ಮಿದು ಅಕ್ಕವ. ಆಮೇಲೆ ಅವಲಕ್ಕಿ ಇಲ್ಲ ಅಂತಂದರೆ ಈಗ ನಮ್ಮ ಧಾರವಾಡ ಹುಬ್ಳಿ ಸೈಡ್ ಏನು ಚುನ್ಮರಿ ಸಿಗ್ತೈತಲ್ರಿ, ಆ ಚುನ್ಮರಿನೂ ಹಾಕಿ ರುಬ್ಕೋತಾರೆ. ಅದನ್ನು ಸೇಮ್ ಚಲೋ ಆಕತ್ತೆ. ಸೇಮ್ ನಾವು ಹೆಂಗೆ ಅವಲಕ್ಕಿ ಹಾಕಿದಾಗ ಅದು ಕ್ರಿಸ್ಪಿನೆಸ್ ಬರ್ತೈತಲ್ರಿ, ಹಂಗನೇ ಈ ಚುನ್ಮರಿ ಹಾಕಿದಾಗೂ ಒಂದು ಕ್ರಿಸ್ಪಿನೆಸ್ ಬರ್ತೈತೆ ಅಂತ ಕ್ರಿಸ್ಪಿಯಾಗಿ ಅಕ್ಕಾವ್ರಿ ದೋಸೆ ಚಲೋ ಅಕ್ಕವ. ಸೊ ಹಾಗಾಗಿ ಅವಲಕ್ಕಿ ಇಲ್ಲ ಅಂತಂದ್ರೆ ಇದು ಏನು ಚುನ್ಮರಿ, ನಮ್ಮದು ಸೈಡ್ ಚುನ್ಮರಿ ಸಿಗ್ತೈತಲ್ರಿ, ಆ ಥರ ಚುನ್ಮರಿನ ಹಾಕಿ ರುಬ್ಕೋಬೇಕು. ರಾತ್ರಿ ನಾವೇನು ಹಿಟ್ಟನ್ನ ರುಬ್ಬಿಡ್ತೀವಲ್ಲ ಆವಾಗ ಅದನ್ನು ಅವಲಕ್ಕಿ ಇಲ್ಲ ಚುನ್ಮರಿ ಎರಡರಾಗ ಒಂದು ಹಾಕಿ, ಸ್ವಲ್ಪ ಜಾಸ್ತಿ ಏನಿಲ್ಲ, ಸ್ವಲ್ಪ ಈಗ ನಾನು ಇದನ್ನು ಹಾಕಿದ ಹಿಟ್ಟಿಗೆ ನನ್ನ ಒಂದು ನಾ ಎಷ್ಟು ತೊಗೊಂಡಿದ್ದೆ ಅಕ್ಕಿ ಅಂತಂದರೆ 2 ಗ್ಲಾಸ್ ಅಕ್ಕಿಗೆ ನಾನು ಎಷ್ಟು ಅವಲಕ್ಕಿ ಹಾಕ್ಕೊಂಡೆ ಅಂತಂದರೆ ಅರ್ಧ ಗ್ಲಾಸ್ ಅವಲಕ್ಕಿ ಹಾಕ್ಕೊಂಡಿದ್ದೆ. ನೋಡಿರಿ, ಆ ರೀತಿ ಹಾಕೋಬೋದು. ಅಂದ್ರೆ ನೀವು ಎಷ್ಟು ಅಕ್ಕಿ ತೊಗೊಂಡಿರ್ತೀರಿ ಅದ್ರ ಮೇಲೆ ಆ ರೀತಿ ಒಂದು ಸ್ವಲ್ಪ ಅವಲಕ್ಕಿ ಏನಾರ ಇಲ್ಲ ಅಂತಂದ್ರೆ ಚುನ್ಮರಿ ಎರಡರಾಗ ಒಂದನ್ನು ಹಾಕ್ಕೊಂಡು ಮಾಡೋದ್ರಿಂದ ಕ್ರಿಸ್ಪಿಯಾಗಿ ಬರ್ತಾವೆ, ಚಲೋ ಅಕ್ಕಾವ. ಸೇಮ್ ಏನು ಮಸಾಲೆ ದೋಸೆ ಆಗ್ತಾವಲ್ರಿ ಹೋಟೆಲ್ ಒಳಗೆ ಅದೇ ಸೇಮ ಅಕ್ಕಾವ. ಆಮೇಲೆ ಇನ್ನೊಂದು ಟ್ರಿಕ್ಸ್ ಹೇಳ್ಬೇಕಂತಂದ್ರೆ, ನಾ ಮೊದಲಿಗೆ ಏನು ಮಾಡ್ತಿದ್ದೆ ಅಂತಂದ್ರೆ ತೆವಿನ ಜೋರು ಉರಿ ಇಟ್ಟು ಕಾಯಿಸ್ತಿದ್ದೆ ರೀ ನಾನು. ಆವಾಗ ಏನು ಹಾಕಿದ್ವಂದ್ರೆ ದೋಸೆ ಎಷ್ಟು ಚಲೋ ಬರ್ತಿರ್ಲಿಲ್ಲ, ಹಿಡ್ಕೊಳ್ಳೋದು ಆ ರೀತಿ ಎಲ್ಲ ಆಕ್ಕಿತ್ತು, ಲಘುನ ಹಾಕಿರಲಿಲ್ಲ, ಭಾಳ ಹಾಡ್ತಿದ್ವು ಆ ರೀತಿ. ಈಗ ನಾವೇನು ಮಾಡ್ಬೇಕಂತಂದ್ರೆ ನಾನ್ ಸ್ಟಿಕ್ಕ ಬೇಕು. ಅದು ಎಂಥ ತೆವಿನ ಇರಲಿ, ನಾವೇನು ಮಾಡ್ಬೇಕಂತಂದ್ರೆ ಪೂರ ಗ್ಯಾಸ್ನ ಲೋ ಫ್ಲೇಮ್ ಒಳಗಿಡ್ಬೇಕು. ಪೂರ್ತಿ ಲೋ ಫ್ಲೇಮ್ ಒಳಗಿಟ್ಟು ಕಾಯಿಸ್ಬೇಕು ಅದನ್ನು. ಏನೋ ತೆವಿನ ನಾವೇನು ದೋಸೆ ಮಾಡ್ತೀವಲ್ಲ ಆ ತೆವಿನ ಪೂರ ಲೋ ಫ್ಲೇಮ್ ಒಳಗಿಟ್ಟು ಲೋ ಫ್ಲೇಮ್ ಒಳಗಿಟ್ಟು ಕಾಯಿಸ್ಕೋಬೇಕು. ಅದಾದಮೇಲೆ ಅದಕ್ಕೊಂಚೂರು ಎಣ್ಣೆ, ಸ್ವಲ್ಪ ಎಣ್ಣೆ, ಒಂದು ಸ್ವಲ್ಪ ನೀರು ಹಾಕಿ ಮೊದಲನೇ ದೋಸೆಗೆ ಸ್ವಲ್ಪ ಎಣ್ಣೆ ಸ್ವಲ್ಪ ನೀರು ಹಾಕ್ಬೇಕು ರೀ. ನೋಡಿರಿ, ಈ ರೀತಿ ಕ್ರಿಸ್ಪಿಯಾಗಿ ಬಂದಿದ್ವ, ಮಸ್ತಾಗಿದ್ವ. ಸೇಮ್ ಹೋಟೆಲ್ ಸ್ಟೈಲ್ನ ಅಂತಲೇ ಹೇಳ್ಬೋದು, ಆ ರೀತಿ ಆಗಿದ್ವ. ಈಗ ಅದು ನಾನು ಏನು ಹೇಳತ್ತಿದ್ದೆ, ತೆವಿನ ನಾವು ಸ್ಟಾರ್ಟಿಂಗಲ್ಲಿ ಲೋ ಫ್ಲೇಮ್ ಒಳಗಿಟ್ಟು ಕಾಯಿಸ್ಬೇಕು. ಆಮೇಲೆ
ಮೊದಲಿಗೆ ಒಂದು ಸ್ವಲ್ಪ ಎಣ್ಣೆ ಸ್ವಲ್ಪ ನೀರು ಹಾಕಿ ನಾವು ಮೊದಲೇ ದೋಸೆ ಹಾಕ್ಕೋಬೇಕ್ರಿ. ಆಮೇಲೆ ನಾವೇನು ಮಾಡ್ಬೇಕಂತ ಹೇಳಿದ್ರೆ ನೀರು ಹಾಕೋದೇನು ಅವಶ್ಯಕ ಎಣ್ಣೆ ಹಾಕೋದೇನು ಬೇಡ. ನೀರು ಹೊಡೆದ ಆ ದೋಸೆ ಹಾಕಿ ಅದ್ರ ಮೇಲೆ ಎಣ್ಣೆ ಹಾಕಿದ್ರು ಪಟ ಪಟ ಹೇಳ್ತಾವೆ. ಎಂಥ ತೆವಿ ಇದ್ರೂ ಹೇಳ್ತಾವೆ, ಅದೇನಿಲ್ಲ. ನನಗೂ ಸ್ಟಾರ್ಟಿಂಗ್ ಭಾಳ ಪ್ರಾಬ್ಲಮ್ ಆಗಿತ್ತು ಈ ದೋಸೆ ಮಾಡೋದಂತಂದ್ರೆ. ಆಮೇಲೆ ಅದ್ರದ್ದು ಒಂದು ಟ್ರಿಕ್ಸ್ ಅಂತಲೇ ಹೇಳ್ಬೋದು. ಇದು ಏನಂದ್ರೆ ಪೂರ ಲೋ ಫ್ಲೇಮ್ ಒಳಗೆ ನಾವು ತೆವಿನ ಕಾಯಿಸ್ಕೋಬೇಕು. ಸ್ಟಾರ್ಟಿಂಗನ್ನು ನಾವು ತೆವಿ ಕಾಯಿಸುವಾಗ ಜೋರು ಉರಿ ಇಟ್ಟು ಕಾಯಿಸಿದ್ವಿ ಅಂತಂದ್ರೆ ಭಾಳ ಅಂದ್ರೆ ಭಾಳ ಕಾಡ್ತೈತ್ರಿ ತೆವಿ. ದೋಸೆ ಪಟ ಪಟ ನಮಗೆ ಮಾಡೋಕ್ಕನೇ ಆಗೋದಿಲ್ಲ, ಆ ರೀತಿ ಆಕೈತೆ ಅಂತ ಹೇಳ್ಬೋದು. ಹಂಗೆ ನಂದು ನಾಷ್ಟ ಎಲ್ಲ ಮುಗೀತು, ಅವ್ರದ್ದು ಎಲ್ಲ ನಾಷ್ಟ ಮುಗೀತು. ಆದಮೇಲೆ ನೋಡಿರಿ ಈ ರೀತಿ ಊಟನೂ ಆಟ ಆಡಕತ್ತಿದ್ರೆ ಹಂಗೆ ನಂದು ಇದನ್ನೆಲ್ಲ ಮುಗಿಸ್ಕೊಂಡೆ. ಬೆಳಗ್ಗಿಂದ ನಾಷ್ಟ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ನಾನು ಮತ್ತು ವಾಪಸ್ ಎಲ್ಲನೂ ಏನು ಮಾಡ್ಕೊಳಕ್ಕೆ ಹೋಗಲಿಲ್ಲ. ಆಮೇಲೆ ಯಾಕಂದ್ರೆ ಅವ್ರು ಕಾಡೋದು ಅವತ್ತು ಸಂಡೇ ಇಬ್ಬರು ಮನೆಯಾಗಿರ್ತಾರೆ. ಇಬ್ಬರು ಅಂದರೆ ಸೃಜನ್ ಮನೆಯಾಗಿರ್ತಾನೆ. ಹಾಗಾಗಿ ಆಕೆ ಮಲ್ಕೊಳಂಗಿಲ್ಲ. ಆ ಒಂದು ಕಾರಣಕ್ಕೆ ನಾನು ಮತ್ತೇನು ಮಾಡ್ಕೊಳಕ್ಕೆ ಹೋಗ್ಲಿಲ್ಲ ರೀ. ಅವ್ರಿಗೆ ಅದೆಲ್ಲ ನಾಷ್ಟ ಮಾಡಿಸಿ ಸುಮ್ಮನೆ ಅವ್ರಿಗೆ ಹಿಡ್ಕೊಂಡು ಕುಂತ್ಕೊಂಡ್ಬಿಟ್ಟೆ. ಇಲ್ಲ ಅಂತಂದ್ರೆ ನಂಗೆ ಏನು ಈ ಕಡೆ ನನ್ನ ಕೆಲಸನೂ ಮಾಡೋಕೆ ಕೊಡೋಂಗಿಲ್ಲ, ಈ ಕಡೆ ಅವರು ಸುಮ್ಮನೆ ಆಟ ಆಡೋಂಗಿಲ್ಲ. ನಾವೊಂದು ಏನರ ಮಾಡೋಕತ್ತೆ ಅಂದರೆ ಇಬ್ಬರು ಅದಾತು ಇದಾತು ಅಂತ ಹೇಳಿ ಬಂದು ನನ್ನ ತಲೆ ತಿನ್ನಕತ್ತ ಶುರು ಮಾಡ್ತಾರೆ. ಹಾಗಾಗಿ ಅವರಿಗೆ ಹಿಡ್ಕೊಂಡು ಕುಂತೆ ಸ್ವಲ್ಪ ಹೊತ್ತು. ಅದಾದ್ಮೇಲೆ ಆಕೆಗೆ ಆಮಿದ್ದ ಅಂದ್ರೆ ಆಕಿದು ನಿದ್ದೆ ಸ್ವಲ್ಪ ಕಡಿಮೆ ಅಲ್ರಿ. ಹಾಗಾಗಿ ಆಕೆಗೆ ಒಂದು ಸ್ವಲ್ಪ ಜೋರು ನಿದ್ದೆ ಬರೋ ಮಟ್ಟನೂ ಕಾಯ್ಕೊಂಡು ಕುಂತು ಆಟ ಎಲ್ಲ ಆಡಿಸಿ ಊಟ ಎಲ್ಲ ಮಾಡಿಸಾದ್ಮೇಲೆ ಆಕೆಗೆ ಮಲಗಿಸಿ ಆದ್ಮೇಲೆ ಭಾಳ ಆರಾಮ ಮಲ್ಕೊಂಡ್ಲು ಅಂತ ಹೇಳ್ಬೋದು. ಆಕೆ ಮಲ್ಕೊಂಡಾದ್ಮೇಲೆ ಮತ್ತೆ ನಂದು ಕೆಲಸ ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡಿಕೊಂಡೆ ನೋಡಿರಿ. ಏನಂತಂದರೆ ಮಧ್ಯಾಹ್ನಕ್ಕೆ ನಾನಿವತ್ತು ದಪ್ಪ ರೈಸದ್ದು ಅನ್ನ ಮಾಡಿದ್ದೆ ರೀ. ಆ ದಪ್ಪ ರೈಸ್ ಅಂದರೆ ಬಾಯ್ಲ್ ರೈಸ್ ಅಂತ ಹೇಳ್ತೀವಲ್ಲ ಅದರದ್ದು ಅನ್ನ ಮಾಡಿದ್ದೆ. ಹಾಗಾಗಿ ಅದಕ್ಕೆ ನಾನ್ ವೆಜ್ ಎಲ್ಲ ತಿನ್ನೋರು ಮೀನು ಫ್ರೈ ಅಥವಾ ಮೀನು ಸಾಂಬಾರು ಇದೆಲ್ಲ ಮಾಡ್ಕೊತಾರೆ. ನಾವು ನಾನ್ ವೆಜ್ಜೇ ತಿನ್ನೋಂಗಿಲ್ಲ, ಹೀಗಾಗಿ ವೆಜಿಟೇರಿಯನ್. ಹಾಗಾಗಿ ಈ ರೀತಿ ಹೆಂಗೂ ಹಾಗಲಕಾಯಿ ಇತ್ತಲ್ರಿ, ಹಾಗಲಕಾಯಿದ್ದು ಫ್ರೈ ಮಾಡಿದ್ರಾತಂತ ಹೇಳಿ ಅದನ್ನು ನಾನು ಕಟ್ ಮಾಡ್ಕೊಳತ್ತೇನೆ ನೋಡಿರಿ. ಈ ರೀತಿ ಹಾಗಲಕಾಯಿ ಈಗ ಫಿಶ್ ಫ್ರೈ ಎಲ್ಲ ಮಾಡ್ತಾರಲ್ರಿ, ಹಂಗೆ ಈಗಿದ್ದ ಹಾಗಲಕಾಯಿನ ನಾನು ಉದ್ದುದ್ಕೆ ಕಟ್ ಮಾಡಿ ಅದನ್ನು ಫ್ರೈ ಮಾಡ್ಕೊಂಡ್ರಾತ. ಯಾಕಂದರೆ ಈಗ ಬಾಯ್ಲ್ ರೈಸಿಗೆ ಏನಂತಂದ್ರೆ ಏನಾರು ಕಡ್ಕೊಳಕಿರ್ಬೇಕು ರೀ ಅದ್ರ ಕೂಡ, ಅಂದ್ರೆ ಅದೊಂಥರ ರುಚಿ ಜಾಸ್ತಿ ಆಕತಿ. ಸೊ ಹಾಗಾಗಿ ಅದ್ರಾಗ ನಮ್ಮ ಸೈಡ್ ಉತ್ತರ ಕರ್ನಾಟಕದ ಸೈಡ್ನವರಿಗೆ ಆ ಬಾಯ್ಲ್ ರೈಸ್ ಅಷ್ಟು ಊಟ ಮಾಡೋಕೆ ಆಗಂಗೇ ಇಲ್ಲ. ಯಾಕಂತ ಅಷ್ಟು ರೂಢಿ ಇರೋಂಗಿಲ್ಲ ರೀ. ಈ ಕಡೆ UK ಸೈಡ್ ಉತ್ತರ ಕನ್ನಡ ಸೈಡ್ನವರಿಗೆ ಜಾಸ್ತಿ ರೂಢಿ ಇರುವಂಥದ್ದು. ಅವರು ಆಲ್ಮೋಸ್ಟ್ ಈಗ ನಮ್ಮ ಕಡೆ ಹೆಂಗೆ ರೊಟ್ಟಿ ಜಾಸ್ತಿ ತಿಂತೀವಲ್ಲ ಹಂಗೆ ಅವ್ರು ಆಲ್ಮೋಸ್ಟ್ ಬಾಯ್ಲ್ ರೈಸನ್ನ ಊಟ ಮಾಡ್ತಾರೆ. ನಾವು ರೊಟ್ಟಿಗೆ ನಾವು ಹೆಂಗೆ ಎಡಿಕ್ಟ್ ಆಗಿರ್ತೀವಿ ಅವ್ರು ಆ ಬಾಯ್ಲ್ ರೈಸಿಗೆ ಎಡಿಕ್ಟ್ ಆಗಿರ್ತಾರೆ. ಸೊ ಹಾಗಾಗಿ ನಮಗಿದು ಬಾಯ್ಲ್ ರೈಸ್ ಏನೋ ವೀಕ್ಲಿಗೆ ಒಂದ್ಸಲ ಅಷ್ಟೇ ಮಾಡುವಂಥದ್ದು. ಇದು ಜಾಸ್ತಿ ನಮ್ಗೆ ಊಟ ಮಾಡೋಕೆ ಆಗಂಗಿಲ್ಲ. ಹಾಗಾಗಿ ಅದಕ್ಕೊಂದು ಸ್ವಲ್ಪ ಎಲ್ಲ ಹದ ಜಾಸ್ತಿ ಬೇಕನ್ನೋ ಕಾರಣಕ್ಕೆ ನಾನು ಈ ರೀತಿಯಾಗಿ ಹಾಗಲಕಾಯಿನ ಫ್ರೈ ಮಾಡಿದ್ರಾತಂತ ಹೇಳಿ ಮಾಡ್ಕೊಳತ್ತೇನೆ ನೋಡಿರಿ. ಅದನ್ನು ಒಂದ್ಸಲ ಹಾಗಲಕಾಯಿ ಪಲ್ಯನೂ ನಾನು ಮಾಡೋದನ್ನ ನನ್ನ ವಿಡಿಯೋದಾಗ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತ ನಮ್ಮ ಕಡೆ ಯಾವ ರೀತಿ ಮಾಡ್ತೀವಿ. ಆಮೇಲೆ ಅದು ಒಟ್ಟು ಏನಂತಂದ್ರೆ ಹಾಗಲಕಾಯಿ ಪಲ್ಯ ಅಂತಲೇ ಗೊತ್ತಾಗಿರಬಾರ್ದು, ಅಂತಂದ್ರೆ ಕಹಿ ಆಗಿರಬಾರ್ದು, ಆ ರೀತಿ ನಾವು ಮಾಡ್ತೀವಿ ರೀ. ಹಂಗೆ ನಾನು ಒಂದ್ಸಲ ಯಾವ ರೀತಿ ಮಾಡ್ತೇವೆ ಅಂತ ಅದನ್ನು ತೋರಿಸ್ತೀನಿ. ಇದು ಆ್ಯಕ್ಚುಲಿ ಪಲ್ಯ ಮಾಡೋಕ್ಕಂತನೇ ತಂದಿದ್ವಿ, ಆದರೆ ಪಲ್ಯ ಮಾಡೋಕ್ಕಾಗಿರಲಿಲ್ಲ, ಹಂಗೆ ಇತ್ತಲ್ಲ. ಹಾಗಾಗಿ ಹೆಂಗೂ ಇವತ್ತು ಬಾಯ್ಲ್ ರೈಸ್ ಮಾಡೀನಿ. ಅದ್ರ ಜೋಡಿ ಒಂದು ಏನಾದರೂ ನೆಂಚ್ಕೊಳಕ್ಕೆ ಬೇಕ್ರಿ, ಅಂದ್ರೆ ಕಡ್ಕೊಳಕ್ಕೆ ಆ ರೀತಿ ಬೇಕು. ಹಾಗಾಗಿ ಇದನ್ನು ಫ್ರೈ ಮಾಡ್ಕೊಂಡ್ರಾತ ಅಂಥೇಳಿ ನಾನು ಅದನ್ನ ಕಟ್ ಮಾಡ್ಕೊಳತ್ತೇನೆ ನೋಡಿ. ನಾನು ಇದನ್ನು ಈ ರೀತಿ ಉದ್ದುದ್ಕೆ ಕಟ್ ಮಾಡ್ಕೊಂಡು ಆಮೇಲೆ ಫ್ರೈ ಅಂತಂದ್ರೆ ಪೂರ್ತಿ ಡೀಪ್ ಫ್ರೈ ಅಂತೂ ಮಾಡಂಗಿಲ್ಲ ರೀ. ಹಂಗೆ ತೆವಿ ಮೇಲೇ ಇಟ್ಕೊಂಡು ಅದನ್ನು ಮಾಡ್ಕೊಳ್ಳುವಂಥದ್ದು, ಉಪ್ಪು ಖಾರ ಎಲ್ಲ ಹಾಕಿ ಮಾಡ್ಕೊಳ್ಳುವಂಥದ್ದು. ನಾನು ಒಂಥರ ಮಾಡ್ಕೋಬೇಕಂತ ಹೇಳಿ ಮಾಡ್ಕೊಳಕತ್ತಿದ್ದೆ. ಬಟ್ ಏನಾತಂತಂದ್ರೆ ನಮ್ಮ ಗುಬ್ಬಿ ಇದನ್ನೆಲ್ಲ ಕಟ್ ಮಾಡುವಾಗ ಮಲ್ಕೊಂಡಿದ್ಲು ರೀ ಆಕೆ. ಅದೇ ಬೆಳಿಗ್ಗೆ ಸೃಜನ್ ಇದ್ದಿದ್ರ ಸಲುವಾಗಿ ಮಲ್ಕೊಂಡಿರಲಿಲ್ಲ. ಹಾಗಾಗಿ ಮಧ್ಯಾಹ್ನ ಮಲ್ಕೊಂಡ್ಲ. ಮಧ್ಯಾಹ್ನ ಆಕೆ ಮಲ್ಕೊಳ್ಳೋ ತನಕ ನಂದು ಏನೂ ಕೆಲಸ ಆಗಿರಲಿಲ್ಲ ರೀ. ಬೆಳಿಗ್ಗೆ ನಾಷ್ಟ ಬಂದುಬಿಟ್ಟು ಬಾಕಿ ಎಂಥದ್ದು ನನ್ನ ಕೆಲಸ ಆಗಿರಲಿಲ್ಲ. ಹಾಗಾಗಿ ಪೂರ್ತಿ ಆಕೆಗೆ ಬೆಳಿಗ್ಗೆ ಮಲ್ಕೊಲಿಲ್ಲ. ಹಾಗಾಗಿ ಆಕೆ ಏನು ಮಾಡಿದ್ದೆ, ಮಧ್ಯಾಹ್ನ ಮಲಗಿಸಿದ್ದೆ. ಅಲ್ಲಿ ತನಕ ನನ್ನ ಕೆಲಸ ಎಲ್ಲ ಹಂಗೆ ಸ್ಟಾಪ್ ಆಗಿತ್ತಂತ ಹೇಳ್ಬೋದು. ಆಮೇಲೆ ಆಕೆ ಮಲ್ಕೊಂಡಾದ್ಮೇಲೆ ಸ್ವಲ್ಪ ಮತ್ತೆ ಕೆಲಸ ಮಾಡ್ಕೊಂಡು ಆಮೇಲೆ ಇದನ್ನು ಮಾಡ್ಕೊಳಕತ್ತಿದ್ದೆ ನಾನು.
ಇದನ್ನು ನಾನು ಒಂಥರ ಬೇರೆ ಎಲ್ಲ ಮಾಡ್ಕೋಬೇಕಂತ ಹೇಳಿ ಅಂದ್ಕೊಂಡಿದ್ದೆ ರೀ. ನಾನು ಯಾವ ರೀತಿ ಮಾಡ್ಕೋತಿದ್ದೆ ಅಂತಂದ್ರೆ, ಈಗ ಉಪ್ಪು, ಖಾರ, ಆಮೇಲೆ ಒಂದು ಸ್ವಲ್ಪ ಅರಿಶಿನ ಪುಡಿ, ಆಮೇಲೆ ಗರಂ ಮಸಾಲ ಇದೆಲ್ಲನೂ ಮಿಕ್ಸ್ ಮಾಡಿ ನೋಡಿರಿ ಇಲ್ಲೇ ಸೃಜನ್ ಸಾಹೇಬ್ರು ಹಿಂಗೆ ಹಾಡ್ತಿರ್ತಾರೆ ನೋಡಿರಿ. ಆ ಅಕ್ಕಿ ಮಕ್ಕೊಂಡಾಳ ಅಂತಂದ್ರೆ ಇವು ಹೆಂಗಾರ ದಾನ್ಲೆ ಮಾಡಿ ಅಕ್ಕಿಗೆ ಎಬ್ಬಿಸ್ಬಿಡ್ತಾನೆ. ಹೇಳತ್ತೇನೆ ಯಾಕೆ ಮಲ್ಕೊಂಡಾಳು ಸುಮ್ಮನಿರು, ಅಕ್ಕಿ ಆಟ ಆಡಕತ್ತಾಗ ಹೊರಗೆ ಹೋಗಿ ಸೈಕಲ್ ಆಡ್ತೀನಿ, ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತಾನೆ. ಅಕ್ಕಿಗೆ ಆಡ್ಸಂಗಿಲ್ಲ ಏನಿಲ್ಲ. ಆಕೆ ಮಲ್ಕೊಂಡ್ಲು ಅಂತಂದ್ರೆ ಬೇಕಂತ ಒಳಗೆ ಬರ್ತಾನೆ. ಹೊರಗೆ ಆಟ ಆಡು ಅಂತಂದ್ರೂ ಕೇಳಂಗಿಲ್ಲ. ಈ ರೀತಿ ಬಂದಲ್ಲೇ ಆವಾಜ್ ಮಾಡತ್ತಿದ್ದ, ಎಷ್ಟು ಹೇಳಿದ್ರೂ ಕೇಳಂಗಿಲ್ಲ ನೋಡ್ರಿ. ಈ ರೀತಿ ಕಾಡ್ತಾರೆ ಮಕ್ಳು. ಹಾಗಾಗಿ ನಾನು ಏನು ಅಂದ್ಕೊಂಡಿದ್ದೆ ರೀ, ನಂದು ಒಂದು ಸ್ಟೈಲ್ನೊಳಗೆ ಮಾಡಿದ್ರಾತ, ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡ್ರಾತ ಅಂಥೇಳಿ ಎಷ್ಟೆಷ್ಟೋ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಬಟ್ ಏನಾಯ್ತು ರೀ, ಗುಬ್ಬಿ ಅಷ್ಟೊತ್ತಿಗೆ ಆಗಲೇ ಎದ್ದು ಬಿಟ್ಲ. ಹಾಗಾಗಿ ನಾನು ಅಂದ್ಕೊಂಡ ರೀತಿ ನಾನು ಮಾಡ್ಕೊಳಕ್ಕಾಗಲಿಲ್ಲ ಇವತ್ತು. ಹಂಗೆ ಒಟ್ಟು ಸಿಂಪಲ್ಲಾಗೇನ ಮಾಡ್ಕೊಂಡೀನಿ. ಅದನ್ನ ನಿಮ್ಮ ಜೊತೆಗೆ ನಾನು ತೋರ್ಸೇನಿ ನೋಡಿರಿ. ಆದ್ರೆ ಚಲೋ ಆಗಿದ್ವ, ಆದ್ರೇನು ನಾ ಅಂದ್ಕೊಂಡ ರೀತಿ ಆಗಲಿಲ್ಲ ಅಷ್ಟೆ. ನಾ ಹೆಂಗೆ ಮಾಡ್ತಿದ್ದೆ ಅಂತಂದ್ರೆ ಅದೇ ಹೇಳಿದ್ದೆಲ್ರಿ, ಉಪ್ಪು, ಖಾರ, ಅರಿಶಿನ ಪುಡಿ, ಸ್ವಲ್ಪ ಗರಂ ಮಸಾಲ ಇದನ್ನು, ಆಮೇಲೆ ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕಿ ಅದನ್ನೆಲ್ಲನೂ ಕಲಿಸ್ಕೊಂಡು ಇದೇನು ಕಟ್ ಮಾಡಿ ಇಟ್ಕೊಂಡಿದ್ದೆಲ್ರಿ ಹಾಗಲಕಾಯಿ, ಇದಕ್ಕೆ ಅದನ್ನೆಲ್ಲ ಹಚ್ಚಿ ಹುರ್ಕೊಳ್ಳುವಂಥದ್ದು ಈ ರೀತಿ ಮಾಡ್ತಿದ್ದೆ ರೀ ನಾನು. ಆದ್ರೆ ಆಕೆ ಎದ್ಬಿಟ್ಲ ಅಷ್ಟೊತ್ತಿಗೆ, ಹಾಗಾಗಿ ನಂಗೆ ಅದೆಲ್ಲ ಮಾಡೋಕ್ಕಾಗಲಿಲ್ಲ. ಈ ರೀತಿ ಉದ್ದುದ್ಕೆ ಕಟ್ ಮಾಡ್ಕೊಂಡು ಆದಮೇಲೆ ನಾನು ಅದನ್ನು ಹಂಗೆ ತೆವಿ ಮೇಲೆ ಚಲೋ ತೆಂಗೆ ಬೇಯಿಸ್ಕೊಂಡೆ. ಅಂತಂದ್ರೆ ಹುರ್ಕೊಂಡು ಆಮೇಲೆ ಹಂಗೆ ಮ್ಯಾಲನ ಸ್ವಲ್ಪ ಖಾರ, ಉಪ್ಪು ಎಲ್ಲನೂ ಹಾಕಿ ಎಣ್ಣೆ ಹಾಕಿ ಹಂಗೆ ಸ್ವಲ್ಪ ಹುರ್ಕೊಂಡಂಗೆ ಮಾಡ್ಕೊಂಡೆ ನೋಡಿರಿ. ಈ ರೀತಿಯಾಗಿ ಕಟ್ ಮಾಡ್ಕೊಂಡು ಆಮೇಲೆ ಆ ರೀತಿ ನಾನು ಏನು ಹೇಳಿದ್ದೆ ಅಲ್ರಿ, ಹಂಗೆ ಎಣ್ಣೆ, ಖಾರ, ಉಪ್ಪು ಹಾಕಿ ಆ ರೀತಿ ಮಾಡಿಕೊಂಡೆ. ಯಾಕಂತಂದ್ರೆ ನಾನು ಮಾಡ್ಕೋಬೇಕು, ನಾನು ಯಾವಾಗಲೂ ಮಾಡುವಂಗೆ ನಿಮ್ಮ ಜೊತೆಗೂ ತೋರಿಸ್ಬೇಕಂತ ಹೇಳಿ ಅಂದ್ಕೊಂಡಿದ್ದೆ. ಆದ್ರೆ ಅದು ಗುಬ್ಬಿ ಎದ್ದು ಕೂಡಲೇ ಅಂದ್ರೆ ನಂದು ಏನೂ ಕೆಲಸ ಆಗಂಗಿಲ್ಲ ರೀ. ಇದೇ ಟೈಮಿಗೆ ಅಕ್ಕಿ ಹೇಳಕ್ಕೆ ಶುರು ಮಾಡಿದ್ಲ ಅಂತಂದ್ರೆ ಪೂರ ಎದ್ದಿದ್ದಿಲ್ಲ. ಆದರೆ ಈಗ ಹೇಳ್ತಾಳೆ ನಂಗೆ ಗೊತ್ತಾಗೈತೆ. ಯಾಕಂದ್ರೆ ಅಕ್ಕಿ ಒಂದು ಸಲ ಆವಾಜ್ ಮಾಡ್ತಾಳೆ, ಹೋಗಿ ತೂಗಿದೆ ಅಂದ್ರೆ ಮಲ್ಕೊತಾಳೆ, ಮತ್ತೊಂದು ಸಲ ಮಾಡ್ತಾಳೆ, ಆದ್ರೆ ನೆಕ್ಸ್ಟ್ ಕೇಳ್ತಾಳೆ. ಹಾಗಾಗಿ 2 ಸಲ ನಾನು ತೂಗಿ ಬಂದಿದ್ದೆ ಆಕೆಗೆ, ಇನ್ನು ಮತ್ತೆ ಹೇಳ್ತಾಳೆ. ಹಾಗಾಗಿ ನಾನು ಅದನ್ನೆಲ್ಲ ಮಾಡ್ಕೊಂಡು ಕುಂತೆ ಅಂತಂದ್ರೆ ಈ ಕಡೆ ಅದೂ ಆಗಂಗಿಲ್ಲ, ಈ ಕಡೆ ಇದು ಆಗಂಗಿಲ್ಲ, ಹಂಗೆ ಇರ್ತೈತಿ ಅಂತ ಹೇಳಿ ಮತ್ತು ನನಗೆ ಹಂಗೆ ನಾರ್ಮಲ್ಲಾಗಿನ ಅದ್ರ ಮೇಲೆ ಅದೆಲ್ಲ ಹಾಕಿ ಕಲಸಿ ಮತ್ತು ಅದಕ್ಕೆ ನಾನು ಹಚ್ಚಿ ಇಷ್ಟೆಲ್ಲ ಮಾಡೋ ಅಷ್ಟು ನನಗೆ ಪುರ್ಸೊತ್ತನ ಕೊಡಂಗಿಲ್ಲ ರೀ. ಹಾಗಾಗಿ ಮೇಲನ ಖಾರ, ಉಪ್ಪು ಎಲ್ಲ ಹಾಕಿ ನಾನು ಈ ರೀತಿಯಾಗಿ ಮಾಡಿಕೊಂಡೆ ಅಂತಲೇ ಹೇಳ್ಬೋದು ರೀ. ಚಲೋ ಆಗಿದ್ವ. ಅದೇನಿಲ್ಲ, ನೀವು ಒಂದ್ಸಲ ಬೇಕಂದ್ರೆ ಈ ರೀತಿ ಮಾಡಿ ನೋಡಿರಿ. ಆ ಬಾಯ್ಲ್ಡ್ ರೈಸಿಗೆ ಏನಾದರೂ ಈ ರೀತಿ ನೆಂಚ್ಕೊಳಕ್ಕೆ ಬೇಕಂದ್ರೆ ಕಡ್ಕೊಳಕ್ಕೆ ಬೇಕು. ನಾನ್ ವೆಜ್ ತಿನ್ನೋರು ಫಿಶ್ ಆ ರೀತಿ ಎಲ್ಲ ಯೂಸ್ ಮಾಡ್ಕೊತಾರೆ. ಈಗ ನಾವಂತೂ ನಾನ್ ವೆಜ್ ತಿನ್ನಂಗಿಲ್ಲ ರೀ. ಹಾಗಾಗಿ ಆಲ್ಮೋಸ್ಟ್ ನಾನೇನಾದರೂ ಬಾಯ್ಲ್ಡ್ ರೈಸ್ ಮಾಡಿದಾಗ ಈ ಥರ ಒಂದು ಏನಾದ್ರು ಮಾಡ್ಬೇಕು ಅದ್ರ ಜೊತೆಗೆ ಅಂದಾಗ ಅದನ್ನು ನಮ್ಗೆ ಊಟ ಮಾಡೋಕ್ಕಾಗುವಂಥದ್ದು. ಇಲ್ಲಾಂದ್ರೆ ಅದು ಊಟ ಮಾಡೋಕೆ ಆಗಂಗಿಲ್ಲ, ರೂಢಿ ಇಲ್ಲ ಮೊದಲಿಗೆ. ಹಾಗಾಗಿ ಮತ್ತು ಯಾವಾಗೋ ಒಂದು ಸರ್ತಿ ಮಾಡೋದು. ಹಂಗಾಗಿ ಅದಕ್ಕೆ ಜೊತೆಗೆ ಏನಾರು ಅದು ರುಚಿ ಹತ್ತುವಂಗೆ ಈ ರೀತಿ ಒಂದು ಏನಾರು ಮಾಡ್ಕೋಬೇಕು ರೀ. ಹಾಗಾಗಿ ನಾನು ಈ ರೀತಿ ಮಾಡ್ಕೊಳತ್ತೇನೆ ನೋಡಿರಿ. ಅದ್ರ ಮ್ಯಾಲನ ಹಾಕಿ ಮಾಡ್ಕೊಂಬಿಟ್ಟೆ ರೀ. ಮಕ್ಕಳು ಸಣ್ಣವಿದ್ದಾಗ ಹೆಂಗೆ ಅಂತಂದ್ರೆ ನಮ್ಗೆ ಏನಿರ್ತೈತೆ ಒಂದೊಂದು ಸಲ ಅಂತ ಏನಿರ್ತೈತೆ ಸುಮ್ಮನೆ ಅದನ್ನ ತಿಂದು ಮಕ್ಕೋಬೇಕು, ಆ ರೀತಿ ಮಾಡ್ತಾರೆ. ಯಾಕಂದ್ರೆ ಮಾಡೋಕೆ ಕೊಡಂಗಿಲ್ಲ ರೀ ಅವ್ರು ನಮ್ಗೆ. ಹಂಗೆ ಅದ್ರಾಗನ ನಾವು ಮತ್ತು ಏನೋ ಒಂದು ಮಾಡ್ತಿರ್ತೀವಿ. ಅದೇ ರೀತಿ ಮಾಡಿಕೊಂಡೆ. ಹಾಗಾಗಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದೆ ನೋಡತ್ತಿ, ಸೊ ಪ್ಲೀಸ್ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಅಂತ ಹೇಳ್ತೀನಿ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ. ಹಂಗೆ ನಿಮ್ಗೆ ಏನಾದರೂ ನಿಮ್ಮದು ಒಪಿನಿಯನ್ ಇತ್ತು ಅಂತಂದ್ರೆ ಕಮೆಂಟ್ ಒಳಗೆ ಹೇಳ್ರಿ ಅಂತ ಹೇಳ್ತೀನಿ. ಪ್ಲೀಸ್ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಅಲ್ಲೇ ಬಾಜು ಬ್ಲ್ಯಾಕ್ ಕಲರ್ ಒಳಗೆ ಸಬ್ಸ್ಕ್ರೈಬ್ ಬಂದಿರ್ತೈತಿ, ಅದನ್ನು ಕ್ಲಿಕ್ ಮಾಡಿರಿ. ಆಮೇಲೆ ಆಲ್ ಅಂತ ಬರ್ತೈತಿ, ಅದನ್ನು ಕ್ಲಿಕ್ ಮಾಡಿದ್ರಿ ಅಂದರೆ ನಾನು ಎಲ್ಲ ವೀಡಿಯೋಸು ನಿಮಗೆ ಡೈಲಿ ಬರ್ತಾವೆ. ಸೊ ಹಾಗಾಗಿ ಪ್ಲೀಸ್ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಅಂತ ಹೇಳ್ತೀನಿ. ಹಾಗೆ ಇವತ್ತಿನ ನನ್ನ ದಿನ ಈ ರೀತಿಯಾಗಿತ್ತು. ಹಂಗೆ ನಾ ಇದನ್ನೆಲ್ಲ ಮಾಡೋ ಅಷ್ಟೊತ್ತಿಗೆ ಆಕೆ ಎದ್ಲು ರೀ. ಎದ್ದಾದ್ಮೇಲೆ ನೋಡಿರಿ ಇಲ್ಲಿ ಯಾವ ರೀತಿ ಹೋಗಿ ಒಂದು ಸ್ವಲ್ಪಕ್ಕೆ ಕೈ ಬಿಟ್ಟಿದ್ದೆ, ಅಲ್ಲೇ ಸ್ವಲ್ಪ ನೀರು ಬಿದ್ದಿತ್ತು. ಆ ರೀತಿ ಆ ರೊಜ್ಜನೆಗೆಲ್ಲ ಆಟ ಆಡಿ ಎಲ್ಲ ಗಲೀಜು ಮಾಡ್ಕೊಂಡು ಅದ್ರಾಗ ಮತ್ತು ಬಾ ಅಂದ್ರೆ ಬರೋಂಗಿಲ್ಲ. ಈ ರೀತಿ 1 ನಿಮಿಷ
ಆ ಕಡೆ ಈ ಕಡೆ ಆಯ್ತು ಅಂದ್ರೆ ಈ ರೀತಿ ಕೆಲಸ ಮಾಡಿರ್ತಾರೆ ರೀ ಅವ್ರು. ಅಲ್ಲಿ ನೋಡ್ರಿ ಯಾವ ರೀತಿಯಾಗಿ ಮಾಡಾಕತ್ತಾಳ, ಯಾವ ರೀತಿ ಮುನ್ಗಿಸ್ಕೊಂಡಾಳ ಅಂತ ಹೇಳಿ ಹಂಗೆ ಆಟ ಆಡತ್ತಿದ್ಲರಿ. ನಾನು ಯಾಕೆ ನಾನು ಹೋಗೋದ್ರೊಳಗೆ ಆಲ್ಮೋಸ್ಟ್ ಎಲ್ಲ ಮುನ್ಗಿಸ್ಕೊಂಡು ಬಿಟ್ಟಿದ್ಲ. ಹಂಗಾಗಿ ಹೋಗಲಿ ಬಿಡು ಅಂಥೇಳಿ ನಾನು ಸುಮ್ಮನೆ ಅದೇ ರೇಖೆಗೆ. ಮತ್ತು ಆಲ್ರೆಡಿ ಯಾಕಂದ್ರೆ ಎಲ್ಲ ಅಕ್ಕಿ ಪ್ಯಾಂಟು ಹಾಕಿ ಎಲ್ಲ ಅದೆಲ್ಲ ರಾಡಿ ಆಗಿಬಿಟ್ಟಿತ್ತು. ಹಾಗಾಗಿ ಹೆಂಗೂ ಮಾಡ್ಕೊಂಡಾಳ, ಆಕಿಗೆ ಹೋಗಿ ಹೆಂಗೂ ಜಳಕ ಮಾಡಿಸಿದ್ರಾತಂಥೇಳಿ ನಾನು ಅಷ್ಟಕ್ಕೆ ಸುಮ್ಮನೆ ಅದೇ ರೀ. ಈ ರೀತಿ ಹಂಗೆ ಇದೆಲ್ಲ ಆದಮೇಲೆ ನಾವು ಈವ್ನಿಂಗ್ ಇವತ್ತು ಸಂಡೇ ಅಲ್ರಿ, ಮನೆಯವರು ಲಘು ಬಂದಿದ್ರೆ ಹಾಗಾಗಿ ಬೀಚ್ ಕಡೆ ಹೋದ್ರಾತಂತ ಹೇಳಿ ಎಲ್ಲ ರೆಡಿ ಆಗಾಕತ್ತಿದ್ವಿ. ಆ ಒಂದು ಪಿಕ್ ಎಲ್ಲನೂ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತೀನಿ. ಬಟ್ ಇದು ವಿಡಿಯೋ ಲೆಂದಿ ಆಕತ್ತೀನಿ ಅಂಥೇಳಿ ನಾನು ಅದನ್ನೆಲ್ಲ ಮತ್ತೆ ನೆಕ್ಸ್ಟ್ ನಿಮ್ಮ ಜೊತೆಗೆ ನನ್ನ ಒಂದು ಚಾನಲ್ ಒಳಗೆ ಅದನ್ನು ಅಪ್ಲೋಡ್ ಮಾಡುವಂಥದ್ದು. ಸೊ ನೀವು ಅದನ್ನೆಲ್ಲ ನೋಡಬೇಕು ಅಂತ ಹೇಳಿದರೆ ನನ್ನ ಒಂದು ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಆ ಎಲ್ಲ ವಿಡಿಯೋ